ನೀನೇ ಸೋಪು ಶಾಂಪು ತಗೊಂಡು ಸ್ನಾನ ಮಾಡು. ಅಯ್ಯಯ್ಯಯ್ಯಯ್ಯೋ, ನನ್ನ 10 ಲಕ್ಷ ಇಲ್ಲೇ ನಿಂತಿದ್ಯಲ್ಲಪ್ಪ. ಬೋಲ್ ಅಣ್ಣ, ನನ್ನ 10 ಲಕ್ಷ ಇಲ್ಲೇ ನಿಂತ್ಕೊಂಡಿದೆ, ಬೇಗ ಬನ್ನಿ. ವಾಟ್? ಟೀಕ್ ಸೆ ಬೋಲ್ನಾ, ಸರಿಯಾಗಿ ಮಾತಾಡು. ಅಯ್ಯೋ, ನೀನು ಹುಡುಗಿ ಕಣಯ್ಯ, ಇಲ್ಲೇ ನಿಂತ್ಕೊಂಡಿದ್ದಾಳೆ. ನೀ ಜಲ್ದಿ ಬಂದ್ರೆ ಹಾಗೆ ಹಿಡ್ಕೊಂಡು ಹೋಗ್ಬಿಡ್ಬೋದು. ವಸುಂಧರ ಎಲ್ಲಿ ಇದ್ದಾಳೆ? ಹಾ, ಇಲ್ಲಿ ಹನುಮಗಿರಿ ರೋಡಲ್ಲಿ ನಿಂತಿದ್ದಾಳೆ. ಬೇಗ ಬಾ. ಹನುಮಗಿರಿ ರೋಡ್ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಓ, ಇಲ್ಲಿ ಹನುಮಗಿರಿ ರೋಡಲ್ಲಿ ಹಾಲಂಗಡಿ ಹತ್ರ ನಿಂತವಳೆ. ಬೇಗ ಬಂದ್ಬಿಡು. ನಾನು ಈಗ ಬಸವೇಶ್ವರ ನಗರಲ್ಲಿ ಇದ್ದೀನಿ. ಅಲ್ಲಿಗೆ ಬರಕ್ಕೆ ಎಷ್ಟು ಹೊತ್ತು ಆಗುತ್ತೆ? ಎಷ್ಟು ಕಿಲೋಮೀಟರ್ ಆಗುತ್ತೆ? 2 ಕಿಲೋಮೀಟರ್ ಕಣಯ್ಯ. ಇನ್ನ 2 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಸುಳ್ಳೇನಾದ್ರೂ ಹಾಡಿದ್ರೆ ಇನ್ನ ಅಲ್ಲೇ ಊತಾಕ್ಬಿಡ್ತೀನಿ. ಅಯ್ಯೋ, 10 ಲಕ್ಷದ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಯ್ಯ? ಹಾಗೆ 10 ಲಕ್ಷನ ರೆಡಿ ಮಾಡ್ಕೊಂಡೆ ತಗೊಂಡ್ ಬಂದ್ಬಿಡು. ಹಾ, ಇವರು ವಿಶ್ವಜಿತ್ ಮನೆಯಲ್ಲಿ ಕೆಲಸ ಮಾಡ್ತಿರೋರು. ನನ್ನ ವಿಷಯ ಏನಾದರೂ ವಿಶ್ವಜಿತ್ಗೆ ಹೇಳ್ಬಿಟ್ಟಿದ್ರೆ? ಏನಮ್ಮ ನೋಡಿದ್ರು ನೋಡ್ದಿರಂಗೆ ಹಾಗೆ ಹೋಗ್ತಿದ್ಯಾ? ಸಾರಿ, ನೋಡಲಿಲ್ಲ. ಹೋಗ್ಲಿ ಬಿಡು, ನಾನು ನೋಡಿದ್ನಲ್ಲ. ಅದಿರ್ಲಿ, ಅವತ್ತು ನೀನು ಆ ಮನೆಯಿಂದ ಹೋಗ್ಬೇಕಾದ್ರೆ ನನ್ಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಸಾರಿ, ಅರ್ಜೆಂಟಲ್ಲಿ ಗೊತ್ತಾಗ್ಲಿಲ್ಲ. ಈಗಲೂ ನೀವು ಅದೇ ಮನೇಲಿದ್ದೀರಾ? ಇದೀನಿ ಅಂದರೆ ತಪ್ಪಿಸ್ಕೊಂಡು ಬಿಡ್ತಾಳ ಹೆಂಗೆ? ಇಲ್ಲಪ್ಪ, ಆ ಮನೇಲಿ ಕೆಲಸನೇ ಬಿಟ್ಬಿಟ್ಟೆ. ಆ ಕಿರಾತಕ ಇದ್ದಾನಲ್ಲ, ಅವನ ಕಾಟ ತಡಿಲಾರ್ದೆ. ಅವನು ಇನ್ನೂ ಅದೇ ಮನೇಲಿದ್ದಾನ? ಇದಾನೆ ಅಂದರೆ ಅನುಮಾನ ಬಂದ್ಬಿಡುತ್ತಾ? ಇಲ್ಲಪ್ಪ, ನಾನು ಆ ಮನೆ ಬಿಟ್ಮೇಲೆ ಅವನು ವಾಪಸ್ ಹೋಗ್ಬಿಟ್ನಂತೆ ರಾಜಸ್ಥಾನಕ್ಕೆ. ಓ ಹೌದಾ? ಸುಳ್ಳು ಹೇಳ್ತಿದ್ದಾಳ ಇವಳು? ಮತ್ತೆ ಬರ್ತಿಲ್ವಾ ಇವಳಿಗೆ? ಹಿಡ್ಕೊಡಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದಾಳ? ಗೊತ್ತಾಗ್ಬಿಡುತ್ತಾ ಇವಳಿಗೆ? ಅಚ್ಚಾ, ನಾನು ಹೊರಡ್ತೀನಿ. ಇದೇನಮ್ಮ ಹಾಗೆ ಹೊರಟ್ಬಿಟ್ಟೆ? ನನಗೆ ಕಾಫಿ ಗೀಫಿ ಕೊಡ್ಸಲ್ವಾ? ಈಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಕೊಡಿಸ್ತೀನಿ. ಬರ್ತೀನಿ. ಏನು ಅಷ್ಟೊಂದು ಅರ್ಜೆಂಟು? ಯಾರು ಕಾಯ್ತಾ ಇದ್ದಾರೆ? ನನ್ನ ಫ್ರೆಂಡ್ ಕಾಯ್ತಿರ್ತಾಳೆ. ಯಾವ ಫ್ರೆಂಡು? ಎಲ್ಲಿ ಉಳ್ಕೊಂಡಿದ್ಯಾ? ಅದು ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.